ಮೊದಲನೇದಾಗಿ ಭೀಮಾ. ನಾನು ಬರ್ಬೇಕಾದ್ರೆ ನೋಡ್ಕೊಂಡ್ಬಂದೆ, ಅದು ಹನ್ನೊಂದು ಅಡಿ ಹೊಡಿಗೆ ಬಿಟ್ಟಿದ್ರು, ಸೊ ನೋಡ್ಕೊಂಡ್ಬಂದೆ. ಒಂದು ಅದ್ಭುತವಾದ ಟ್ರೈಲರ್. ವಿಜಯ್ ಆಸ್ ಅ ಫ್ರೆಂಡ್ ಆಗಿರಲಿ, ಆಕ್ಟರ್ ಆಗಿರಲಿ ಅಥವಾ ಡೈರೆಕ್ಟರ್ ಆಗಿರಲಿ, ಎಲ್ಲಾದ್ರೂ ಅವನು ನಂಬಿರೋದು ಒಂದೇನೆ, ಶ್ರಮ, ಹಾರ್ಡ್ ವರ್ಕ್. ಅದು ಬಿಟ್ಟು ಇನ್ಯಾವುದೂ ಅವನು ನಂಬಿದ್ದು ನಾನು ನೋಡೇ ಇಲ್ಲ. ಎಲ್ಲರೂ ಯೂಶಲ್ ಆಗಿ ಒಂದು ಒಳ್ಳೆ ಶಿಲೆ ಹಾಕಬೇಕು ಅಂತಂದ್ರೆ ಇನ್ನೊಬ್ರು ಯಾರೋ ಕೆತ್ತನೆ ಮಾಡ್ತಾರೆ. ಬಹುಶಃ ಅವನೇ ಸ್ವಲ್ಪ ಕೆತ್ತನೆ ಮಾಡ್ಕೊಂಡು ಒಂದು ಶಿಲೆಯಾಗಿ ನಿಂತ್ಕೊಂಡ್ಬಿಟ್ಟ ಅಂತ ಅನ್ಸುತ್ತೆ ನನಗೆ. ಆಕ್ಟರ್ ಆಗಿ ಲಾಂಚ್ ಆಗಬೇಕು, ಏನೋ ಕಷ್ಟಗಳು ಸಿಗ್ತಾ ಇದೆ ಅಂತಂದ್ರೆ ಅವನೇ ಒಂದು ತಂಡ ಕಟ್ಕೋತಾನೆ, ಅವನೇ ಎಲ್ಲ ಹೊರದುಂಬಿಸ್ಕೋತಾನೆ, ಒಂದು ಸಿನಿಮಾ ದುನಿಯಾ ಅಂತ ಆಗುತ್ತೆ. ಮತ್ತೆ ಏನೋ ಪ್ರೊಡಕ್ಷನ್ ವೈಸ್ ಏನೋ ಸಮಸ್ಯೆಗಳಾಗ್ತಿದೆ ಅಂದ್ರೆ ಮತ್ತೆ ಅವನೇ ತಂಡ ಕಟ್ಕೋತಾನೆ, ಪ್ರೊಡಕ್ಷನ್ ಮಾಡ್ತಾನೆ, ಜಯಮನ್ ಮಗ ಅಂತ ಒಂದು ಸೂಪರ್ ಹಿಟ್ ಕೊಡ್ತಾನೆ. ಮತ್ತೇನೋ ಕೆರಿಯರ್ನಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ಬರ್ತಾ ಇಲ್ಲ ಅಂತಂದ್ರೆ ನಾನೇ ಡೈರೆಕ್ಷನ್ ಮಾಡ್ಕೋತೀನಿ ಅಂತ ಅಲ್ಲಿಗೆ ಎಂಟ್ರಿ ಆಗಿ ಬಂದು ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ದೇಶಕರಾಗಿ ಬಂದಿರೋದಕ್ಕೆ ವಿಜಯ್, ಹಾರ್ಟ್ಲಿ ವೆಲ್ಕಮ್ ನನಗೆ. ನಾನು ವಿಜಯ್ ಅದೇ ನಾವು ಸ್ಟಾರ್ಟಿಂಗ್ ನಾನು ಆಕ್ಟರ್ ಆಗಿರ್ಬೇಕು ಅಂತಂದಾಗ ನಂದೊಂದು ಫಿಲಮ್ ವಿದ್ಯಾರ್ಥಿ ಅಂತ ರಿಲೀಸು, ವಿಜಯ್ದು ದುನಿಯಾ ಸೇಮ್ ಟೈಮ್ ರಿಲೀಸ್. ನನ್ನ ಫೆಬ್ರವರಿ 3 ರಿಲೀಸ್ ಆಯಿತು, ಫೆಬ್ರವರಿ 18th 19th ವಿಜಯ್ದು ದುನಿಯಾ ಸೇಮ್ ಇಯರ್. ಸೊ ಸಿಕ್ಕಿದಾಗೆಲ್ಲ ನಾವು ಮಾತಾಡ್ಕೋತಿದ್ವಿ, ಮಗ ನನ್ನ ಪಿಕ್ಚರ್ ಆಪೋಸಿಟ್ ಬರಬಾರ್ದು, ಇಬ್ಬರದು ಫಸ್ಟ್ ಪಿಕ್ಚರ್ ಅದು ಬರಬಾರ್ದು ಅಂತ ಮಾತಾಡ್ಕೋತಿದ್ವಿ. ಕಾಂಪಿಟೇಷನ್ ಅಂತ, ಮಗ ಆಕ್ಟರ್ ಕಾಂಪಿಟೇಷನ್ ಅಂತ ನಾನು ಹಿಂಗೋ ಹೋಗ್ಬಿಟ್ಟೆ, ಡೈರೆಕ್ಷನ್ ಕಾಂಪಿಟೇಷನ್ಗೂ ಬರ್ತೀಯಲ್ಲ ನೀನು. ಆ್ಯಂಡ್ ಇವಾಗ ಟ್ರೈಲರ್ ನೋಡಿದೆ. ನಾನು ನಿನ್ನೆ ವಿಜಯ್ ಜೊತೆ ಮಾತಾಡ್ಬೇಕಾರಂದೆ, ವಿಜಯ್ ಇಲ್ಲ ಮಗ ತುಂಬ ಸಿಂಪಲ್ ಒಂದು ಪಿಕ್ಚರ್ ಮಾಡಿದ್ದೀನಿ ಅಂತ. ಅಪ್ಪ ನೀನು ಸಿಂಪಲ್ ಅಂತಂದ್ರೆ ಭಯ ಆಗಕ್ಕೆ ಶುರು ಆಗುತ್ತೆ ನಮಗೆ. ಇಲ್ಲೆಲ್ಲ ನಾವು ಬಾಂಬೆಯಿಂದ, ತೆಲುಗುವಿಂದ, ತಮಿಳಿಂದ ಎಲ್ಲ ವಿಲನ್ಸು ಹಂಗಿರ್ಬೇಕು ಹಿಂಗಿರ್ಬೇಕಂತ ಕರ್ಕೊಂಡ್ಬರ್ತೀವಿ. ನೀನು 4 ಜನ ಹುಡುಗರು ಬೋರ್ಡ್ ಹೊಡ್ಸ್ಬಿಟ್ಟು ಚಿಕ್ಕ ಹುಡುಗರನ್ನ ಕರ್ಕೊಂಡ್ಬಂದು ಹೊಡ್ಸ್ಬಿಟ್ಟು ಹೋಗ್ತಾ ಇರ್ತೀಯ ನೀನು ಅಂತ. ಏನ್ ಬೇಡ ನಿನಗೆ, ನಿಮ್ ಹುಡುಗರು ನೋಡಿದ್ರೆ ಭಯ ಆಗಕ್ಕೆ ಶುರು ಆಗುತ್ತೆ. ಆ ರೇಂಜ್ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ಯಾ ಮಗ ಅಂತ. ಯಾಕಂದ್ರೆ ಅದೊಂದು ಗ್ರಿಪ್ ವಿಜಯ್ ಬಹಳ ಚೆನ್ನಾಗಿ ಸಿಕ್ಕಿದೆ. ಇದ್ರದ್ದು ನಾನು ಹೋದ ಕೆಲವೊಂದು ವಿಷಯಗಳು ಹಂಚ್ಕೊಂಡಿದ್ದ, ಏನ್ ಬ್ಯಾಕ್ಡ್ರಾಪ್ ಅಲ್ಲಿ ಮಾಡ್ತೀನಿ ಅಂತ. ಐ ಥಿಂಕ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಆ ಥರದೊಂದು ಸೆನ್ಸಿಟಿವ್ ವಿಷಯನ ಟಚ್ ಮಾಡ್ತಾ ಇರೋದು. ಸೊ ಈ ಸಿನಿಮಾ ಕಾಂಟೆಂಟ್ ವೈಸ್ ಅಲ್ಲಿ ನನಗೆ ಗೊತ್ತು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು ಅದಕ್ಕಾಗಿ ಈ ಸಿನಿಮಾ ನೋಡಬೇಕು. ಇನ್ನೊಂದು, ಇವತ್ತು ಕನ್ನಡ ಚಿತ್ರರಂಗ ಈ ಒಂದು ವೆರಿ ವೆರಿ ಲೋ ಸ್ಟೇಜ್ ಅಲ್ಲಿ ಇರಬೇಕಾದ್ರೆ ಐ ಥಿಂಕ್ ಹೆಂಗೆ ನಮಗೆ ಲಾಸ್ಟ್ ಇಯರ್ 2023 ಎಂಡಲ್ಲಿ ಬರ್ಬೇಕಾದ್ರೆ ಕಾಟೇರ ಬರ್ಬೇಕಾದ್ರೆ ಸೇಮ್ ಫೀಲಿಂಗ್ ಇತ್ತು ನಮಗೆ. ಅಯ್ಯೋ ಈ ವರ್ಷ ಏನು ಅಂಥದ್ದು ಆಗ್ತಿಲ್ವಲ್ಲ, ಕಾಟೇರ ಬಂದು ಒಂದು ಕಿಕ್ ಕೊಡುತ್ತೇನೋ ಅಂತ ಆ ನಂಬಿಕೆ ಮೇಲೆ ರಿಲೀಸ್ ಮಾಡಿದ್ದು. ಸೇಮ್ ನನಗೆ ಫೀಲಿಂಗ್ ಬರ್ತಾ ಇರೋದು ಈಗ ಈ ಭೀಮಾ ನೋಡ್ಬೇಕಾದ್ರೆ. ಮತ್ತೆ ಇಂಡಸ್ಟ್ರಿನ ಕೈ ಹಿಡಿದು ಮತ್ತೆ ಒಂದು ಕಿಕ್ ಕೊಡುತ್ತೆ, ಇಲ್ಲಿಂದ ಒಂದು ಲೆವೆಲ್ ಮೇಲೆ ತಗೊಂಡ್ಬರುತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ನನಗೆ ಈ ಸಿನಿಮಾ ಮೇಲಿದೆ. ಖಂಡಿತವಾಗಲೂ ಕನ್ನಡ ಚಿತ್ರರಂಗದ ಇವತ್ತಿನ ನಮ್ಮ ಒಂದು ಚಿಕ್ಕ ಏನು ಸಂಕಷ್ಟದ ಸ್ಥಿತಿಲಿ ಇದ್ದೀವಿ, ಅದರಿಂದ ಪಾರಾಗಬೇಕು ಅಂದ್ರೆ ಈ ಸಿನಿಮಾ ಎಸ್ಪೆಷಲಿ ತುಂಬಾ ಚೆನ್ನಾಗಾಗಬೇಕು. ಯಾಕಂದ್ರೆ ಇದು ಒಂದು ಶುರು ಓಪನಿಂಗ್ ಬ್ಯಾಟ್ಸ್ಮನ್ ತರ, ಇದು ಬಂದು 5-6 ಓವರ್ಸ್ ಚೆನ್ನಾಗಿ ಹೊಡೆದ್ರೆ ಮಿಕ್ಕಿದ ಬ್ಯಾಟ್ಸ್ಮನ್ಸ್ ಅಲ್ಲಿಂದ ಗಣೇಶ್ ಪಿಕ್ಚರ್ ಇದೆ, ಇನ್ನು ಧ್ರುವ ಅವ್ರ ಪಿಕ್ಚರ್, ಎಲ್ಲ ಪಿಕ್ಚರ್ಗೂ ಈಸಿ ಆಗ್ತಾ ಹೋಗುತ್ತೆ. ಆರಾಮಾಗಿ ಮ್ಯಾಚ್ ಗೆಲ್ಬಹುದು ನಾವು ಈ ವರ್ಷ 2024 ಆರಾಮಾಗಿ ಗೆಲ್ಬಹುದು. ಸೊ ವಿಜಯ್, ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ನನ್ನ ಕಡೆಯಿಂದ ಪ್ರೊಡಕ್ಷನ್ ಅಲ್ಲಿರುವಂಥ ಜಗದೀಶ್ ಸರ್ ಆ್ಯಂಡ್ ಕೃಷ್ಣ ಸರ್, ಒಂದು ಅದ್ಭುತವಾದ ಟೀಮು. ಸೊ ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ.